ಶ್ರೀಹರಿ, ನಾನು ಇಂಗ್ಲಿಷ್ ಮೂವೀಸ್ ಅಲ್ಲಿ ಸಿ ಮಾಡಿದೀನಿ ಕಣೋ. ಫಿಂಗರ್ಗೆ ರಿಂಗ್ ಹಾಕಿದ ತಕ್ಷಣ ಅನ್ಕಾನ್ಶಿಯಸ್ ಆದವರು ಗೆಟಪ್ ಮಾಡಿ ಸಿಟ್ ಮಾಡ್ಬಿಡ್ತಾರೆ. ಒಂಥರ ಥೆರಪಿ. ಹೌದಾ? ಪರವಾಗಿಲ್ವಾ ನಿಮ್ಮಿಂಡಮ್ಮಿ? ಏನೇನೋ ನೋಡಿ ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ ರೀ? ಏನ್ರಿ ಮಾಡ್ತಾ ಇದ್ರಾ? ಅವಳ ಕೈ ಯಾಕೆ ಹಿಡ್ಕೊಂಡಿದ್ದೀರಾ? ಅವಳ ಬಲಗೈನ ನಾನು ಹಿಡ್ಕೊಂಡಿದ್ದಾಯ್ತು, ನೀವು ಎಡಗೈ ಹಿಡ್ಕೊಂಡು ನಾಡಿ ನೋಡಿ. ಯಾರ್ರೀ ನೀವು ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ರೀ, ಅವರು ಪಾಂಡುರಂಗ ಅಂತ. ಓಹೋ, ಮಿಸ್ಟರ್ ಪಾಂಡುರಂಗ ಅಂದ್ರೆ ನೀವೇನಾ? ಹೌದು. ನಿಮ್ಗೆ ಹೇಗೆ ಗೊತ್ತು? ನನಗ್ ಗೊತ್ತಿಲ್ವಾ? ನಮ್ಮ ಶ್ರೀಮತಿ ಅವರ ತಂದೆ ಪಾಂಡುರಂಗ ಇವರೇ ತಾನೆ? ಬೊಬ್ಬರ್ಯ, ಅವ್ರ ತಂದೆ ಅಲ್ಲ, ಗಂಡ. ಏನ್ರಿ ಹೀಗೆ ಹೇಳ್ತೀರಾ? ನಾನು ಬಂದಿರೋದು ಈ ಒಮ್ಮನ ಮದುವೆ ಆಗೋದಕ್ಕೆ. ಅಯ್ಯೋ ಸರ್, ಇವ್ರು ನಮ್ಮಮ್ಮ, ಅವ್ರು ನಮ್ಮಪ್ಪ, ನಮ್ ತಾಯಿ. ನೀವ್ಯಾಕೆ ಸರ್ ಮದ್ವೆ ಆಗ್ತೀರಾ? ಮತ್ ಯಾಕ್ರಿ ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ದೀರಾ? ಸರ್, ಅದು ಬೈ ಮಿಸ್ಟೇಕ್ ಸರ್ ಆಗಿರೋದು. ನಮ್ಮ ಮಾವಿನ ನೀವ್ ಮದ್ವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲಿನಿಂದ ಜಾಗ ಖಾಲಿ ಮಾಡಿ ನೀವು. ಅದು ಹೇಗಾಗುತ್ತೆ? ನಾನು ಇವ್ರ ಕೈಗೆ ಉಂಗ್ರ ತೊಡಿಸ್ತೀನಿ, ಇವ್ರು ಎದ್ದು ಕೂರ್ತಾರೆ, ನಮ್ಮಿಬ್ರು ಮದ್ವೆ ಫಿಕ್ಸ್ ಅಂತ ಅರ್ಥ. ಕೂತಿದ್ದಾರೆ. ಡಾಕ್ಟ್ರೇ, ಪವಾಡ ಮಾಡ್ಬಿಡ್ರಿ. ಈ ತರ ಟ್ರೀಟ್ಮೆಂಟ್ ನಾನು ನೋಡೇ ಇಲ್ಲ. ಥೆರಪಿ ಗಿವ್ ಮಾಡಿದ್ರು. ಡಾಕ್ಟ್ರು ನಿನ್ ಕೈಗೆ ಉಂಗ್ರ ಹಾಕಿದ್ರು, ನೀನ್ ಹೇಳ್ಬಿಟ್ಟೆ ಕಣೆ. ಡಾಕ್ಟ್ರೇ, ಪರವಾಗಿಲ್ಲ. ಓದಿರೋದೇನು? ನಾನು ಬೇಜಾನ್ ಓದಿದ್ದೀನಿ, ತುಂಬಾ ಆಸ್ತಿ ಇದೆ. ಈ ಒಮ್ಮನ್ನ ಕರ್ಕೊಂಡು ಹೋಗಿ ನಾನು ಮದುವೆ ಆದ್ಮೇಲೆ ಹಾಗೆ ನೋಡ್ತೀರಿ ಹೇಗೂ ನೋಡ್ಕೋತೀನಿ ಅಂತ. ನೀವ್ ಯಾಕ್ರಿ ನನ್ನ ನೋಡ್ಕೋತೀರಾ? ನಮ್ಮ ಯಜಮಾನ್ರಿಲ್ವಾ ನನ್ನ ನೋಡ್ಕೊಳಕ್ಕೆ? ಯಾರೇ ನೀವು? ರಿಂಗ್ ನೀವೇ ಹಾಕಿದ್ದು. ನೋಡಿ, ರಿಂಗ್ ಹಾಕಾಯ್ತು, ಅಲ್ಲಿಗೆ ಎಂಗೇಜ್ಮೆಂಟ್ ಆಯ್ತು. ಇನ್ನ ಮದ್ವೆ ಡೇಟ್ ಯಾವತ್ತು ಇಟ್ಕೊಳ್ಳೋಣ? ಮದ್ವೆ ಡೇಟ್ ಏನ್ ಆಶ್ಚರ್ಯ! ಹೆಂಡತಿ ಗಂಡನ್ ಕೆನ್ನೆಗೆ ಹೊಡೆದು ಮದುವೆಗೆ ಓಕೆ ಅನ್ನೋದು ನಮ್ಮ ವಂಶದ ಸೀಕ್ರೆಟ್. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ತರಲೆ ಮಾಡಿದವ್ರಿಗೆಲ್ಲ ನಮ್ ಕಡೆ ಹೀಗೆ ಒದೆ ಬೀಳೋದು. ನಮ್ಮ ಮುತ್ತಜ್ಜಿ ನಮ್ಮ ಮುತ್ತಾತನ ಕೆನ್ನೆ ಹೊಡೆದು ಮದುವೆಗೆ ಓಕೆ ಅಂತ ಸಿಗ್ನಲ್ ಕೊಟ್ಟಿದ್ರು. ನಮ್ಮ ತಾತನಿಗೆ ನಮ್ಮ ಅಜ್ಜಿ ಕೆನ್ನೆ ಹೊಡೆದು ಮದುವೆಗೆ ಓಕೆ ಅಂತ ಸಿಗ್ನಲ್ ಕೊಟ್ಟಿದ್ರು. ನಮ್ಮ ತಾಯಿ ನಮ್ಮ ತಂದೆ ಕೆನ್ನೆ ಹೊಡೆದು ಮದುವೆ ಸಿಗ್ನಲ್ ಓಕೆ ಅಂತ ಕೊಟ್ಟಿದ್ರು. ಈಗ ಇವರು ನನ್ನ ಕೆನ್ನೆಗೆ ಹೊಡೆದಿದ್ದಾರೆ ಅಂದ್ರೆ ಇವ್ರಿಗೂ ನನ್ನನ್ನು ಮದುವೆ ಆಗೋದಕ್ಕೆ ಓಕೆ ಅಂತ ಸಿಗ್ನಲ್ ಕೊಡ್ತಿದ್ದಾರೆ. ರೀ, ಏನ್ರಿ ಒಳ್ಳೆ ತಿಕ್ಕಳಾಗಿ ಮಾತಾಡ್ತೀರಾ? ನಮ್ ಕಡೆ ಅಂತೂ ಕಪಾಳ ಕೊಡಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ನಮ್ಮ ಕಡೆ ಹಾಗಲ್ಲ, ಕೆನ್ನೆಗೆ ಹೊಡೆದ್ರೆ ಮದುವೆಗೆ ಓಕೆ ಅಂತ ಅರ್ಥ. ನಾನಂತೂ ರೆಡಿ ಇದ್ದೀನಿ. ನೀವೊಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಟ್ರೆ ನಾನು ಫ್ಯಾಮಿಲಿ ಬ್ಯಾಂಡ್ ಸಮೇತ ಬಂದು ಆನೆ ಮೇಲೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊತೀನಿ. ಹಿಂಗಾಗ್ಬಾರ್ದಾಗಿತ್ತು. ಏನಾಯ್ತಯ್ಯ ಸುಡುಗಾಡು? ಏನಾಗಿದ್ಯೋ ಏನೋ ಪಾಪ. ಪಾಂಡು ಸರ್ ಇನ್ನೂ ಬಂದೇ ಇಲ್ಲ. ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವ್ರೆ. ಬಿಸಿ ಆಗ್ಬಿಟ್ಟಿದಾರ. ಸಿಂಗ, ಪಾಂಡು ಯಾಕೆ ಇನ್ನೂ ಬಂದಿಲ್ಲ? ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಫೈಲು ಫಿನಿಶ್ ಮಾಡಬೇಕಾಗಿತ್ತು. ಅವ್ರ ಅಲ್ಲೇ ಫಿನಿಶ್ ಆಯ್ತವ್ರೆ. ಸುಮ್ಮನೆ ಸಾ, ಇಂಥ ಟೈಮ್ಲು ನಿಮ್ಗೆ ಫೈಲ್ ಏನಾಯ್ತು ಈ ಕ್ಲಿಶ್ ಅದು? ಸರ್, ಇಲ್ಲಿ ನಿಮ್ಗೆ ಫೈಲ್ ಬಗ್ಗೆ ವರಿ, ಅಲ್ಲಿ ಪಾಂಡು ಸರ್ಗೆ ಲೈಫ್ ಬಗ್ಗೆ ವರಿ ಅಲ್ವಾ ಸಿಂಗಯ್ಯ? ಪಾಂಡು ಸರ್ಗೆ ಲೈಫ್ ಅಂದ್ರೇನೆ ವೈಫು. ಈಗ ಅವ್ರನ್ನ ಅವರೇ ಧಾರೆ ಏರ್ಕೊಡೋ ತರ ಆಗ್ತಿದ್ಯಲ್ಲ ಪಾಪ ಪಾಂಡು. ಸುಮ್ನೆ ಹೋಗ್ತಾಗಿ ಏನೇನೋ ಮಾತಾಡ್ಬೇಡ್ರಿ. ಅದೇನ್ ನಡೀತು ಹೇಳ ಹಿಂಗೆ. ಪಾಂಡು ಸಾರ್ ಎಂತಿನ ಮದುವೆ ಆಗಕ್ಕೆ ಯಾರೋ PhD ಡಾಕ್ಟರ್ ಬಂದಿದ್ರಂತೆ. ಕೈ ಉಂಗ್ರ ಹಾಕ್ಬಿಟ್ಟು ಎಂಗೇಜ್ಮೆಂಟು ಮಾಡ್ಕೊಂಡ್ಬಿಟ್ರಂತೆ. ಅಷ್ಟೇ ಅಲ್ಲ ಸಾ, ಇನ್ನು ಗಂಡುಗಳು ಬತ್ತೋದೇ ಅವರಂತೆ. ಸರ್ ನಡೀರಿ ಸರ್, ನಾವು ಹೋಗೋಣ. ಯಾಕ್ರಿ, ನಿಮ್ ಕಡೆ ಯಾರಾದ್ರೂ ಗಂಡುಗಳಿದಾರ ಸುಡುಗಾಡು? ಹೋಗಿ ಸರ್. ಅದಾಗ್ರಿ ಶ್ರೀಮತಿಗೆ ಇನ್ನೊಂದು ಮದುವೆ ಆಗುತ್ತೆ. ಅದೇನೆ ನಮ್ ಹೇಳಿನೇ ಆಗ್ಬೇಕು. ನಮ್ಗೆಲ್ಲ ಒಳ್ಳೆ ಮದುವೆ ಊಟ ಹಾಕಿಸ್ಬೇಕು. ಅದೇ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒಬ್ಬರಿಂದ ಒಬ್ರು ನಿಂತ್ಕೊಂಡು ಊಟ ಹಾಕಿಸ್ಕೊಂಡು ತಿಂತಾರಲ್ಲ, ಅದೇನಾ? ಬಫೇನಾ? ಅದ್ ಕಂಡ್ರೆ ನನಗೆ ಆಗಾಕಿಲ್ಲ. ಮದುವೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಬಾಳೆ ಎಲೆ ಹಾಕಿ ಊಟ ಬಡಿಸಿದ್ರೆ ತೃಪ್ತಿ ಆಗಿ ತಿನ್ಬಹುದು ಅಲ್ವಾ ಸರ್? ಹೌದೌದೌದು. ಅದ್ ಯಾವನ್ ಕಂಡಿಡಿದ್ನ ಬಫೆ ಸಿಸ್ಟಮ್ ಸುಡುಗಾಡು. ಸರ್, ಪಾಂಡು ಸರ್ ವೈಫ್ ಮದ್ವೆನಲ್ಲಿ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಒಂದ್ ರಿಕ್ವೆಸ್ಟ್ ಮೇಲ್ ಕಳಿಸ್ಬಿಡ್ಲಾ ಸರ್? ಮೇಲ್ ಊಟ ಕಳ್ಸಿ ಮಾಡಕ್ ಬೇರೆ ಕೆಲಸ ಇಲ್ವಲ್ಲ ಈ ಆಫೀಸಲ್ಲಿ. ಏನೇ ಮಾತಾಡ್ತಾ ಇದ್ದೆ ನೀನು? ಸುಮ್ನೆ ರೀ ಸರ್, ಬಹಳ ದಿನ ಆಯ್ತು ಮದುವೆ ಊಟ ಮಾಡಿ ಅಲ್ವೇನ್ರಿ ಕೃಷ್ಣ? ಹೌದು ಸರ್, ರೀಸೆಂಟ್ ಆಗಿ ಯಾವ್ದು ಫಂಕ್ಷನ್ಸೇ ಇಲ್ಲ. ನಮ್ ಬಾಸ್ ಮನೇಲಿ ಏನಾದ್ರು ಮದುವೆ ಕಾರ್ಯ ನಡೆದ್ರೆ ಬೊಫೆಲ್ಲ ಊಟ ಮಾಡಿಸೋದು. ಏನ ಹೇಳ್ತಾ ಇದ್ದ ನೀನು? ನಮ್ಮನೇಲಿ ಏನಾದ್ರು ಮದುವೆ ಆದ್ರೆ ಬಾಳೆ ಎಲೆ ಹಾಕಿ ಊಟ ಹಾಕಿಸ್ತಾ ಇದ್ದೆ. ವಾ, ಹಂಗಾರೆ ನೀವ್ ಹೆಂಡತಿಗೆ ಇನ್ನೊಂದು ಮದುವೆ ಮಾಡಿಸ್ತೀರಾ?
ಏನ್ರಿ ಎಲ್ಲರೂ ಸೇರ್ಕೊಂಡು ನನ್ನ ಲೈಫಲ್ಲಿ ಆಟ ಆಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಫೈಲ್ ತಗೊಂಡು ತಲೆ ತೆಗ್ಸಿ ಕೆಲಸ ಮಾಡ್ರಿ, ಕಾಮ್ ಚೋರ್. ಆದ್ರೂ ಸರ್ ಪಾಪ ಪಾಂಡು ಸರ್ ಮನೇಲಿ ಏನಾಗ್ತಿರ್ಬಹುದು? ಶ್ರೀಮತಿಯವ್ರನ್ನ ಮದ್ವೆ ಆಗಕ್ಕೆ ಇನ್ನು ಯಾವ ಗಂಡು ಬಂದಿರಬಹುದು? ಪೇಪರಲ್ಲಿ ಆಡ್ ಕೊಟ್ಟಿರೋ ಸುಂದ್ರಿ ಎಲ್ಲಿದ್ದಾಳೆ? ನಾನು ಅವಳ ಮದುವೆ ಆಗ್ಬೇಕು. ಯಾರ್ರಿ ನೀವು? ಇನ್ನೇನ್ ಮಾಡ್ತಾ ಇದ್ದೀರಾ? ನಾನು ಯಾರಂತ ಗೊತ್ತೇನೋ ಬಚ್ಚ. ಈ ಏರಿಯಾ ಡಾನ್ಗಳೆಲ್ಲ ನನ್ನ ಫ್ಯಾನ್. ಡಾನ್ ಡಿಮಿಲ್ ಕೆಂಪ್ ಮೆಣಸಿನ್ಕಾಯಿ ಅಂತ ನನ್ನ ಹೆಸರು. ನಿನ್ನ ಮಕ್ಕಳಿಗೆ ಹೊಡೆದ ಅಂದ್ರೆ ಮೆಣಸಿನ್ಕಾಯಿ ಇಡೋ ಥರ ಆಗತ್ತೆ. ಅದಕ್ಕೆ ನನ್ನ ಹೆಸರು ಡಾನ್ ಡಿಮಿಲ್ ಮೆಣಸಿನ್ಕಾಯಿ ಅನ್ನೋದು ಗೊತ್ತಾ? ನೀನ್ ಯಾವ ಡಾನ್ ಆದ್ರೂ ನನಗೇನು ನೋಡು, ನನಗೂ ಅವ್ರಿಗೂ ಎಂಗೇಜ್ಮೆಂಟ್ ಆಯ್ತು. ಇನ್ನೇನಿದ್ರು ಮದುವೆಗೆ ಡೇಟ್ ಫಿಕ್ಸ್ ಮಾಡೋದಷ್ಟೇ ಬಾಕಿ. ನಾನು ಅವಳನ್ನ ಮದುವೆ ಆಗ್ಬೇಕಂತ ಬಂದಿರೋದು. ನೀನ್ ಹೆಂಗ ಆಗ್ದೆ ಉಂಗ್ರನ? ನೀನ್ ಯಾರು ಬೇಕಾದ್ರೂ ಮದುವೆ ಆಗೋ, ಅವಳು ನಾನು ಆಗೋದು. ಬಾಯಿ ಕಡೆ ಹೇಳಿರ. ಎಲ್ಲಿ ನನ್ ಕಮರ್ ಕಟ್ಟು? ಸಮ್ಮರ್ ಕಟ್ ಅಂದ್ರೆ ಕಟ್ಟಿಂಗಾ? ನಿಮ್ಮಿ ಸಮ್ಮರ್ ಕಟ್ ಅಂದ್ರೆ ಕಟ್ಟಿಂಗು, ಇದು ಕಮರ್ ಕಟ್ಟು ಸ್ವೀಟು, ಕಡ್ಡಿಗೆ ಚುಚ್ಕೊಳ್ತಿದ್ದೆ ಸ್ವೀಟು, ಲಾಲಿಪಾಪ್ ತರ ಸೂಪರ್ ಆಗಿರುತ್ತೆ. ಅವಳು ನಾನು ದಮ್ ರೂಟು. ನೋಡೋ, ಉಂಗ್ರ ಹಾಕಾಯ್ತು, ಅಲ್ಲಿಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಅರ್ಥ. ಬೆರಳಿಗೆ ಉಂಗ್ರ ಹಾಕ್ಬಿಟ್ರೆ ಎಂಗೇಜ್ಮೆಂಟ್ ಆಗ್ಬಿಡತ್ತ? ಉಂಗ್ರದ ಬೆಲೆ ಎಷ್ಟು ಹೇಳ? ಕೊಟ್ಬಿಡ್ತಿಲ್ಲ. ನನಗೆ ದುಡ್ಡು ಮುಖ್ಯ ಅಲ್ಲ, ಉಂಗ್ರ ಮುಖ್ಯ. ಅದು ನಮ್ಮ ಮನೆತನದ ಆಸ್ತಿ. ಉಂಗ್ರಾನು ಬಿಡಲ್ಲ, ನಮ್ ದಮ್ ರೋಟ್ನು ಬಿಡಲ್ಲ. ನನ್ ಕಮರ್ ಕಟ್ಟು, ನಮ್ ದಮ್ ರೋಟು, ನನ್ ಕಮರ್ ಕಟ್ಟು, ನಮ್ ದಮ್ ರೋಟು. ನಿನ್ಗೆ ಉಂಗ್ರ ಬೇಕಾ ಬೇಡವಾ? ನಿನ್ 10 ಬೆರಳುನ ಕಚ 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 ಅಂತ ಕಟ್ಟಿಸ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ಮೂರೇ ಇಡ್ತೀನಿ. ಅಷ್ಟಲ್ಲಿ ಹೋದೆ ಸರಿ. ಒಂದು, ಹೌದಾ? 2, ಆಯ್ತಾಯ್ತಾಯ್ತಾಯ್ತು. 3. ನನ್ ಕಮರ್ ಕಟ್ಟು. ಸರ್, ಕೆಂಪೆಣಸಿನ್ಕಾಯಿ ಸರ್, ನೀವು ಬ್ಯಾಡ್ಗಿಗಿಂತ ಸ್ಟ್ರಾಂಗ್ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಅವರು ನಮ್ಮ ತಾಯಿ, ದಯವಿಟ್ಟು ಬಿಟ್ಬಿಡಿ ಸರ್. ನಿನ್ ಮಗನ? ಹಾಗಾದ್ರೆ ನಾನು ನಿಮ್ಮ ಅಪ್ಪ. ನಾನು ಮಗನೇ. ಎಲ್ಲ ನನ್ನ ಮಗನೇ. ಈ ಕಮ್ಮರ್ ಪಟ್ಗೆ ಎಷ್ಟು ಮಕ್ಳು? 2. ಸೇಮ್ ಟು ಸೇಮ್. ನನ್ಗೂ 2 ಮಕ್ಳೆ. ಸರ್, ಇದು ಹೆಂಡತಿ ಸರ್. ಇದ್ಲು, ತರಲೆ ಮಾಡ್ಲು, ಹಾಗೇ ತಲೆ ಕಾಚಾಕ್. ನನ್ಗೂ 2 ಮಕ್ಳವ್ರೆ, ನಿನ್ಗೂ 2 ಮಕ್ಳವ್ರೆ. ಜೊತೆಗಿರೋಣ, ನನ್ಗೇನು ಟೆನ್ಷನ್ ಇರೋಲ್ಲ. ಸಿಸಂದಿರ ಗಿಫ್ಟ್ ಮಾಡಿ ತಗೊಂಬರೋ. ಆಕ್ಚುಲಿ ಅಂಕಲ್, ನಾನು ಇಲ್ಲಿ ಡಾಟರ್ ಇದ್ದಾಗೆ. ಅವ್ರ ತಮ್ಮ ಗೋಪಿ ಲಂಡನ್ ಅಲ್ಲಿ ಇದ್ದಾರೆ. ಅವ್ರು ನಮ್ಮ ಫಾದರ್. ನಾನು ಇಲ್ಲೇ ಲೀವ್ ಮಾಡಿ ಗೋ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಡಾಟರ್ ಇದ್ದಾಗೆ ಇರ್ತೀನಿ. ಕೊಡ ತಗೊಳಮ್ಮ ಡಾಕ್ಟ್ರು. ಥ್ಯಾಂಕ್ ಯು. ಶ್ರೀಹರಿ, ಆ ರಿಂಗ್ ಅಂಕಲ್ಗಿಂತ ಇವರೇ ಬೆಸ್ಟ್ ಕಣೋ. ಆಸ್ಕ್ ಮಾಡ್ಲಿಲ್ಲ ಅಂದ್ರೂ ಗಿಫ್ಟ್ ಗಿವ್ ಮಾಡ್ತಾರೆ. ನಿಮ್ ರಿಯಲ್ ಡ್ಯಾಡಿ ಆಸ್ಕ್ ಮಾಡಿದ್ರು 500 ರೂಪೀಸ್ ಗಿವ್ ಮಾಡಲ್ಲ. ಕರೆಕ್ಟ್, ಗಿಫ್ಟ್ ಇಟ್ಕೊಂಬೋಣ. ಆದ್ರೆ ಅಮ್ಮನವ್ರ ಜೊತೆ ಕಳ್ಸಕ್ಕಾಗತ್ತಾ? ನಾವು ಅವ್ರ ಜೊತೆ ಗೋ ಮಾಡಿದ್ವಾ? ಎದ್ದೇಳಿಪ್ಪ, ಎದ್ದೇಳಿ. ಇದನ್ನ ಆಗಲ್ಲಪ್ಪ ಇದು. ಎದ್ದೇಳಿ. ನೋಡ್ರಿ, ಅವ್ನ್ ಬಂದಿದ ನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅವನನ್ನ ದಬಾಯಿಸಿ. ಶ್ರೀಮತಿ, ಇದೇನೆ ಕೈ ಅಲ್ಲಾಡ್ಸಕ್ ಆಗ್ತಾ ಇಲ್ಲ. ಸೈಡ್ ಎಫೆಕ್ಟ್ ಸೈಡಿ ಬಂದ್ಬಿಟ್ಟಿದೆ ಅಲ್ಲೇ. ನೀವು ನಿಮ್ಮ ಔಷಧಿಗಳು ಅದ್ರ ಸೈಡ್ ಎಫೆಕ್ಟ್ ದೇವ್ರಿಗೆ ಪ್ರಿಯ. ದಬಾಯಿಸಿ ತಿರುಗಿ ಆ ಕಡೆ. ಶ್ರೀಮತಿ, ದೊಡ್ಡ ರೋಡಿ ಕಣೆ, ಅವನ್ನ ದಬಾಯಿಸಕ್ಕಾಗುತ್ತೇನೆ, ನನ್ ಕೈಲಾಗಲ್ಲ ಕಣೆ. ಅವ್ನು ಯಾವ ಮಹಾ ರೌಡಿ ಕಣ್ರಿ. 2 ಅಡಿ ಮೇಲೆ 2 ಬೆಟ್ಟಿದಾನ ಅಷ್ಟೇನೆ. ಹೇಗಾದ್ರೂ ಮಾಡಿ ಅವನನ್ನು ದಬಾಯಿಸಿ ಮನೆಯಿಂದ ಆಚೆ ಕಳಿಸಿ ಅಷ್ಟೇನೆ. ಕೈ ಬೇರೆ ಅಲ್ಲಾಡ್ತಾ ಇಲ್ಲ ಕಣೆ. ನನಗೆ ಗೊತ್ತಿಲ್ಲ, ಹೆದರ್ಸಿ ಅವನನ್ನ. ಹಲೋ, ಕೆಂಪೆಣಸಿನ್ಕಾಯಿ ಸರ್. ನೀವು ಹಸಿ ಕೆಂಪೆಣಸಿನ್ಕಾಯಿನೋ, ಒಣ ಕೆಂಪೆಣಸಿನ್ಕಾಯಿನೋ, ಮಣಕಟ್ಟಿನ ಕೆಂಪೆಣಸಿನ್ಕಾಯಿನೋ? ಅದೆಲ್ಲ ಕಟ್ಕೊಂಡು ನಿಮಗೇನಾಗಬೇಕು? ನಾವೇ ಮೆಣಸಿನ ಪುಡಿ ಮಾಡ್ತಾ ಇದೀವ ಇಲ್ಲಿ. ನೀನ್ ಯಾವನು ಕೊಳ್ತೋಗಿರೋ ಟಮಾಟೋ ಇದಂಗಿದ್ಯಾ? ನಾನು ಇವಳು ಗಂಡ ಪಾಂಡು ಅಂತ. ಓಹೋ, ಶ್ರೀಮತಿ ಪ್ಲಸ್ ಪಾಂಡುರಂಗ ಅಂದ್ರೆ ನೀವೇನಾ? ನಾನೇನೋ ಇವ್ರಪ್ಪ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಪಾಪಿ ಗಂಡ ಇನ್ನ ಬದುಕಿದ್ಯಲ್ಲೇ. ಯೋ, ನಾನು ಇವಳಿಗೆ ತಾಳಿ ಕಟ್ಟಿದ್ದೀನಿ.
ನಾನು ಬದುಕಿರುವಾಗಲೇ ನೀನ್ ಹೇಗಯ್ಯ ಇವಳಿಗೆ ತಾಳಿ ಕಟ್ತೀಯಾ? ಬದುಕಿದ್ಯಾ? ಮಟಾಶ್ ಮಾಡ್ದೆ ಆಯ್ತು. ಬೇಡ ರೆಡ್ ಚಿಲ್ಲಿ ಡಾನ್, ನನ್ನ ಯಜಮಾನ್ರ ಜೊತೆ ಸಂಸಾರ ಮಾಡ್ಬೇಕು. ನಿಮ್ ಯಜಮಾನ್ರ ಜೊತೆ ತಪ್ಪಿಗಿರೋದ್ ಬಿಟ್ಟು ಪೇಪರ್ ಅಲ್ಲಿ ಮದ್ವೆ ಆಗ್ತೀನಿ ಅಂದ್ಬಿಟ್ಟು ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ? ನಾನ್ ತೆಪ್ಪಿಗೆ ಇದ್ದೆ, ಅದ್ ಯಾವನೋ ಪ್ರೆಸ್ ನೋನ್ ಎಡವಟ್ ಮಾಡಿರೋದು ಅಷ್ಟೇನೆ. ಆ ಎಡವಟ್ಟೆ ನಮ್ ಮದ್ವೆ ಕಾರಣ ಆಗ್ತಾ ಇರೋದ್ ಕಂಬರ್ ಕಟ್ಟು. 3 ಅಡಿ ಇಲ್ಲ ನೀನು, ನನ್ ಮೊಣ್ಕಾಲ್ ಎತ್ತಕ್ ಬರಲ್ಲ, ನಿನ್ ಜೊತೆ ನಾನ್ ಮದ್ವೆ ಮಾಡ್ಕೊಳಕಾಗತ್ತಾ? ಶಿಶಿಂದ್ರ ಎಲ್ಲ ಎತ್ಕೊಳ್ರ. ಪಾಂಡ್ರಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 20-30 ಸ್ಟೇಜ್ ರೆಡಿ ಮಾಡ್ತೀನಿ. ನೀನ್ ಇವಳ ಬಿಡ್ಬೇಕು, ನೀನೇ ನಿಂತ್ಬಿಟ್ಟು ನಾನು ಮದುವೆ ಮಾಡ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಹಂಗೆ ಶೂಟ್ ಔಟ್ ಮಾಡ್ಬಿಡ್ತೀನಿ ನನ್ನ ಮಕ್ಳು. ಶಿಶಾ ಎತ್ಕೊಳ್ಳೋ. ಕಮರ್ ಕೊಟ್ಟು ಬರ್ಲಾ? ನಡೀರ. ಇವ್ ಸಾಮಾನ್ಯದ ರೌಡಿ ಎಲ್ಲ ಕಣೆ, ಇವನಿಗೆ ತಲೆ ಕೆಟ್ರೆ ನಮ್ಮನ್ನೆಲ್ಲ ಫಿನಿಶ್ ಮಾಡ್ಬಿಡ್ತಾನೆ. ಅಯ್ಯೋ ನನ್ನ ತಲೆಗೆ ಏನು ಹೊಳಿತಾ ಇಲ್ವೇ, ಏನ್ ಮಾಡೋದು? ಏನಾದ್ರೂ ಐಡಿಯಾ ಕೊಡ್ರಪ್ಪ. ಮಾವ, ನನ್ನ ಹತ್ರ ಒಂದು ಐಡಿಯಾ ಇದೆ. ಒಂದ್ 4 ದಿವಸ ನಾವೆಲ್ಲರೂ ಮನೆ ಬಿಟ್ಟು ಹೊಟ್ಟೋಗ್ಬಿಡೋಣ. ಆ ರೌಡಿ ಬಂದಾಗ ಬೀಗ ಹಾಕಿರೋದ್ ನೋಡಿ ಅವ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಟ್ಟೋಗ್ತಾನೆ. ಹೌದೇನಮ್ಮ? ಶ್ರೀಮತಿ, ಐಡಿಯಾ ಸೂಪರ್ ಆಗಿದೆ ಕಣೆ. ನೋಡು, ಎಲ್ರು ನಿಮ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಡಿ. ಶ್ರೀಮತಿ, ನನ್ನ ಕೈ ಮರ್ಚಕ್ ಆಗ್ತಾ ಇಲ್ಲ ಕಣೆ, ನೀನೇ ನನ್ನ ಬಟ್ಟೆನ ಮಡಚಿ ಬ್ಯಾಗಿಗೆ ಹಾಕಿ. ಮಾಯಿ, ಹಾಗೆಲ್ಲ ಕರಿಬೇಡ ನೀನನ್ನ. ಕೇಳಿಸ್ಕೊಳ್ಳಿ ಮಾಯಿ, ಇಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಹೋಗೋಣ. ಅಲ್ಲಿ ಉಸ್ಲಿ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ರಾಯರ್ ಮಠಕ್ಕೆ ಹೋಗೋಣ, ಚೆನ್ನಾಗಿರೋ ಹೈಗ್ರೀವ ಕೊಡ್ತಾರೆ. ಅದಾದ್ಮೇಲೆ ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಬಿಸಿ ಬಿಸಿ ಪೊಂಗಲ್ ಕೊಡ್ತಾರೆ. ಹೇಳ್ತೀನಿ, ನೀನೇನ್ ತಿನ್ನೋದಕ್ಕೋಸ್ಕರ ಅಂತಾನೆ ದೇವಸ್ಥಾನ ಎಲ್ಲ ಸುತ್ತ್ಯಾ? ಬರೀ ತಿಂದ್ರೆ ಆಯ್ತಾ? ಎಲ್ಲೂ ಇರೋದ್ ಬೇಡವಾ ನಾವು? ನನ್ನ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ ಮಾಯಿ. ದೇವಸ್ಥಾನ ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂತಂದ್ರೆ ಪ್ರಸಾದ ಕೊಡಲ್ಲ, ಲೇಟ್ ಆಗಿ ಹೋಗ್ಬಿಡುತ್ತೆ. ರಾತ್ರಿ ವಿನಾಯಕ ದೇವಸ್ಥಾನಕ್ಕೆ ಹೋಗೋಣ, ಚೆನ್ನಾಗಿರೋ ಮೊಸರನ್ನ ಕೊಡ್ತಾರೆ. ಅಲ್ಲೇ ಲಾಡ್ಜಿಂಗು ಬೋರ್ಡಿಂಗು ಎಲ್ಲ ಆಗೋಗತ್ತೆ. ಹಲೋ, ನಿನ್ನೇನಾದ್ರೂ ನಾನು ಐಡಿಯಾ ಕೇಳ್ಬಿಟ್ರೆ ಫಸ್ಟ್ ಫ್ಲೋರಿಂದ ಸೀದಾ ಬೀದಿಗೆ ತಂದ್ಬಿಡ್ತೀಯ ನನ್ನ. ನಾನೇನು, ನನ್ನ ಸ್ಟೇಟಸ್ ಏನು, ನನ್ನ ಲೆವೆಲ್ ಏನು? ಅಲ್ಲ, ನಾನು ದೇವಸ್ಥಾನದ ಮುಂದೆ ಮಲಗಿರೋ ಫೋಟೋನ ಯಾರು ತೆಗೆದ್ಬಿಟ್ಟು ಫೇಸ್ಬುಕ್ ಅಪ್ಲೋಡ್ ಮಾಡ್ಬಿಟ್ರೆ ನನ್ನ ಮರ್ಯಾದೆ ಹೋಗಲ್ವೇನೆ? ಮುಚ್ಚಿ ಬೆಡ್ಶೀಟ್ನ.